ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ಜಲಕ್ಕೆ ಹೇಗಿದೆ ಅಂತ ನೋಡೋಣ. ನನ್ನ ಸ್ವಾಭಿಮಾನ ಕುಂತ್ಕೊಂಡು ತಿನ್ನಕ್ ಮನ್ಸು ಬರುತ್ತಾ? ನನಗೆ ನಾನೇ ಸ್ಟ್ಯಾಂಡ್ ತಗೋತೀನಿ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಉಪವಾಸ ಸತ್ಯಾಗ್ರಹದಿಂದ ಮನೆಯ ವಾತಾವರಣ ಬದಲಾಗುತ್ತಾ ಅಂತ ಅಂದ್ಬಿಟ್ಟು. ಸೇಮ್ ಇದೇ ತರ ಇಲ್ಲಿ ಮಂಜು ಭಾಷೆಯವರು ಇದ್ದಾಗೂ ಕೂಡ ಇಲ್ಲಿ ಅಶ್ವಿನಿಗಳು ಇದೇ ರೀತಿಯಲ್ಲಿ ಮಾಡಿದ್ರು. ಏನೋ ಒಂದು ಸಣ್ಣ ವಿಚಾರಕ್ಕೆ ಇವರಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಅಂದ್ರೆ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಇವ್ರು ಬಂದ್ಬಿಟ್ಟು ಸಾರಿ ಕೇಳ್ಬೇಕು ಇವ್ರ ಹತ್ರ ಎಲ್ಲರೂ ಕೂಡ. ಆದ್ರೆ ಇವ್ರು ಯಾರಿಗೆ ಏನೇ ಅವಮಾನ ಮಾಡಿದ್ರು ಕೂಡ ಇಲ್ಲಿ ಅವ್ರು ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇರಬೇಕು. ನೋಡಿ, ಇಲ್ಲಿ ಜಾನ್ವಿ ಫಸ್ಟ್ ಊಟ ತಗೊಂಡು ಹೋಗ್ತಾರೆ. ಅದಕ್ಕೆ ಫಸ್ಟ್ ಊಟ ಮಾಡಿ ಅಂತ ಹೇಳಿದಾಗ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಧ್ರುವಂತವ್ರು ಹೇಳ್ತಾರೆ, ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ತಿನ್ನೋದೇ ಇಲ್ವಾ ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟೇ ಅಲ್ವಾ, ನೋಡೋಣ ಎಷ್ಟು ದಿವಸ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಈಗ ಒಟ್ಟಿನಲ್ಲಿ ನಿನ್ನೆ ಏನೊಂದು ಜಗಳ ಆಯ್ತು, ಪ್ರೋಮೋ ಬಿಟ್ಟಿದ್ರಲ್ಲ ಇಲ್ಲಿ ರಘು ಅವ್ರಿಗೆ ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ. ಇಲ್ಲಿ ರಘು ಅವರು ಮಾತಾಡಿದ್ದಾರೆ ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡಿದ್ದಾರೆ. ಇಬ್ಬರು ಕಡೆಯಿಂದನೂ ತಪ್ಪಿದೆ ಅಲ್ವಾ. ಮೇನ್ ಆಗಿ ನೋಡಕ್ ಹೋದ್ರೆ ಇವರೇ ಜಾಸ್ತಿ ಇಲ್ಲಿ ಮಾತಾಡಿದ್ದು. ಹೋಗಲ್ಲೇ ಅಂತ ಅಂದ್ಬಿಟ್ಟು ಜಾಸ್ತಿ ಮಾತಾಡಿದ್ರು. ಆದ್ರೂ ಇಲ್ಲಿ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಕೈಯೆಲ್ಲ ತೋರಿಸ್ಕೊಂಡು ಮಾತಾಡ್ತಿದ್ರು. ಇಲ್ಲಿ ಸೂರಜ್ ಅವ್ರು ಕೂಡ ಇಲ್ಲಿ ಬಂದು ತಡೆದ್ರು. ಏನೊಂದು ಗಂಡ್ ಮಗು ಮೇಲೆ ಆತರ ಹೋದ್ರೆ, ಅಂದ್ರೆ ಒಬ್ರು ಗಂಡಸ್ರ ಮೇಲೆ ಈ ರೀತಿಯಾಗಿ ಹೋದ್ರೆ ಅವ್ರಿಗೆ ಅದು ಶೋಭೆ ಅಲ್ಲ. ಆದ್ರೆ ಇಲ್ಲಿ ಊಟನೇ ಬೇಡ ಅಂತ ಇಲ್ಲಿ ಕುತ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಜಾನ್ವಿ ಅವರು ರಘು ಅವ್ರ ಹತ್ರ ಬಂದು ಇಲ್ಲಿ ಹೇಳ್ತಾ ಇದಾರೆ, ನೆನ್ನೆನೂ ತಿಂದಿಲ್ಲ ಈಗಲೂ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಒಂದೊತ್ತು ಊಟ ಬಿಟ್ರೆ ಏನೂ ಆಗಲ್ಲ, ಯಾಕಂದ್ರೆ ಒಂದೊಂದು ಟೈಮ್ ಉಪವಾಸ ಕೂಡ ಇಲ್ಲಿ ಮಾಡ್ತಿರ್ತೀವಿ. ಮತ್ತೆ ಇಲ್ಲಿ ಇವರು ಲೇಟ್ ನೈಟ್ ಎಲ್ಲ ಕೂಡ ಇಲ್ಲಿ ತಿಂದಿರ್ತಾರೆ. ನೆನ್ನೆ ಊಟ ಮಾಡಿಲ್ವಂತೆ. ನೋಡಿ, ಕ್ವಶನ್ ಮಾತಾಡಿದ ತಕ್ಷಣ ಇವ್ರಿಗೆ ಊಟ ಸೇರಲ್ವಂತೆ. ಫಸ್ಟ್ ಇಲ್ಲಿ ಮಂಜು ಭಾಷೆ ಇದ್ದಾಗೂ ಕೂಡ ಇದೇ ರೀತಿ ಒಂದು ಟೈಮ್ ಊಟ ಬಿಟ್ಟಿದ್ರು. ಆನಂತರ ಇಲ್ಲಿ ಊಟ ಮಾಡಿದ್ರು. ಹೊಟ್ಟೆ ಅಸ್ತ್ರೆ ಮಾಡೇ ಮಾಡ್ತಾರೆ. ಸದ್ಯ ಈಗ ಅಶ್ವಿನಿಗಳು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತುಂಬಾನೇ ಹರ್ಟ್ ಆಗಿದೆಯಂತೆ. ಅವರ ಒಂದು ವಯಸ್ಸಿಗೆ ಅವ್ರು ಹೇಳೋದು, ನನ್ನ ಒಂದು ವಯಸ್ಸಿಗೆ, ನನ್ನ ಒಂದು ಮೆಚುರಿಟಿ ಲೆವೆಲ್ಗೆ ಈ ತರಹದ ಅವಮಾನ ನನಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಭಿ ಅವ್ರ ಹತ್ರ ಮತ್ತೆ ಧನುಷ್ ಅವ್ರ ಹತ್ರ ಇಲ್ಲಿ ಹೇಳ್ತಿದ್ದಾರೆ. ಸದ್ಯ ಈಗ ಅವ್ರ ಟೀಮ್ ಅಲ್ವಾ ಅವರು, ಅದಕ್ಕೋಸ್ಕರ ಇಲ್ಲಿ ಬಂದವರು. ಯಾರು ಅಭಿ ಅವರಂತೂ ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಮ್ಯಾನಿಪ್ಯುಲೇಟ್ ಅಂತೂ ಸಖತ್ತಾಗಿ ಆಗ್ಬಿಟ್ಟಿದ್ದಾರೆ. ನೆನ್ನೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಗಿಲ್ಲಿ ಅವ್ರಿಗೆ ಬೈದ್ರು, ಇನ್ನೊಂದು ಮುಖವಾಡ ಇದೆಯಾ ಅಂತ ಕೂಡ ಇಲ್ಲಿ ಹೇಳಿದ್ರು. ಏನಪ್ಪ, ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಲ್ಲಿ ಆಯ್ಕೆ ಮಾಡಿದ್ರು ಅಷ್ಟೇ. ಅದಕ್ಕೆ ಇಲ್ಲಿ ಇಷ್ಟೊಂದು ಸಪೋರ್ಟ್, ಇಷ್ಟೊಂದು ಓವರ್ ಆಕ್ಟಿಂಗ್. ನಿಜವಾಗ್ಲೂ ಕೂಡ ಇಲ್ಲಿ ಮೆಚ್ಕೋಬೇಕಾಗಿದ್ದು ರಕ್ಷಿತಾ ಅವ್ರನ್ನ. ಇಲ್ಲಿ ಅಶ್ವಿನಿ ಅವರು ಎಷ್ಟೇ ಅವಮಾನ ಮಾಡಿದ್ರು ಕೂಡ, ಎಷ್ಟೇ ಬೈದಿದ್ರು ಕೂಡ ಅದನ್ನ ಯಾವುದೂ ಕೂಡ ಇಲ್ಲಿ ಮನಸ್ಸಲ್ಲಿ ಇಟ್ಕೊಳ್ದೆ ರಘು ಅವ್ರ ಹತ್ರ ಇಲ್ಲಿ ಹೇಳ್ತಿದ್ದಾರೆ, ಆ ರೀತಿಯಾಗಿ ಮಾತಾಡಬಾರ್ದಿತ್ತು ಅಂತ ಬಿಟ್ಟು. ಎಲ್ಲರೂ ನೋಡಿ, ರಕ್ಷಿತಾ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಗಿಲ್ಲಿ ಅವ್ರು ಇರ್ಬೋದು, ಅಲ್ಲೇ ರಿಷಾ ಅವರು ಕೂಡ ಇಲ್ಲಿ ನಿಂತಿದ್ದಾರೆ, ಧ್ರುವಂತ್ ಅವ್ರು ಕೂಡ ಅಲ್ಲೇ ನಿಂತಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಸಾರಿ ಕೇಳಿಸ್ತಾರೆ ಅಂತ ಅನ್ಕೊಂತೀನಿ. ಆದ್ರೆ ರಘು ಅವ್ರಿಗೂ ಕೂಡ ಹರ್ಟ್ ಆಗಿದೆ ಅಲ್ವಾ. ಯಾವೊಬ್ಬ ಗಂಡಸ ರೀತಿ ಅಂದಾಗ ತಡ್ಕೊಂತಾನೆ, ಇವರೇ ಹೋಗಿ ಹೋಗಲ್ಲೇ ಅಂತ ಎಂತವ್ರಿಗೆ ಅದು ಟ್ರಿಗರ್ ಆಗಿ ಆಗುತ್ತೆ ಅಲ್ವಾ. ಆದ್ರೆ ಇಲ್ಲಿ ಅದನ್ನ ಯಾರು ಅರ್ಥ ಮಾಡ್ಕೊಂತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳೋದು ಅಷ್ಟೇ, ಒಟ್ಟಿನಲ್ಲಿ ಅವ್ರು ಏಕವಚನ ಮಾತಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಈಗ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಉಪವಾಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ರಘು ಅವ್ರ ಹತ್ರ ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ, 10 ನಿಮಿಷದಲ್ಲಿ ಹೋಗುತ್ತಾ ಅಂತ ಕೇಳಿದ್ರಲ್ಲ ಬ್ಯಾಕ್ ಪೇನು, ಎಂತವ್ರಿಗೆ ಆದ್ರೂ ಟ್ರಿಗರ್ ಆಗುತ್ತೆ ಆ ಒಂದು ಟೈಮಲ್ಲಿ ಅಂತ ಅಂದ್ಬಿಟ್ಟು. ಅಲ್ಲ, ಬರೀ ಇಷ್ಟು ಹೇಳಿದ್ರೆ ಟ್ರಿಗರ್ ಆಗುತ್ತೆ ಅಂತಂದ್ರೆ, ಇಲ್ಲಿ ನಿನ್ನೆ ಗಿಲ್ಲಿ ನಟವ್ರಿಗೆ ಹೋಗಲ್ಲೇ ಅಂತ ಅಂದ್ರು, ನಿನಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿರೋದೇ ಹೆಚ್ಚು ಅಂತ ಇಲ್ಲಿ ಜಾನ್ವಿ ಅವರು ಹೇಳಿದ್ರು. ಇದಕ್ಕೆ ಇಲ್ಲಿ ಗಿಲ್ಲಿ ನಟವ್ರಿಗೆ ಟ್ರಿಗರ್ ಆಗಲ್ವಾ. ನಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಯಾರಿಗ್ ಮರ್ಯಾದೆ ಇಲ್ಲದೆ ಮಾತಾಡಿದ್ರು ಕೂಡ ಪರವಾಗಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರಂತೂ ಒಂದು ಕೈ ಮೇನ್ ಅಂತಾನೆ ಹೇಳ್ಬೋದು. ಇವ್ರಿಗೆ ಎಲ್ರು ಕೂಡ ರೆಸ್ಪೆಕ್ಟ್ ಕೊಡ್ಬೇಕು. ಆದ್ರೆ ಇವ್ರು ಯಾರಿಗೂ ರೆಸ್ಪೆಕ್ಟ್ ಕೊಡದೇ ಇದ್ರು ಕೂಡ ಇಲ್ಲಿ ನಡೆಯುತ್ತೆ. ಒಟ್ನಲ್ಲಿ ಅವ್ರ ಮೈಂಡ್ ಅಲ್ಲಿ ಈ ತರ ಕುತ್ಕೊಂಡ್ಬಿಟ್ಟಿದೆ. ಸದ್ಯ ಇದು ಅವ್ರ ತಲೆಯಿಂದ ಹೋಗ್ಬೇಕು ಅಂತಂದ್ರೆ ರಘು ಅವರು ಸದ್ಯ ಕೇಳದೆ ಇದ್ರೆ ಒಳ್ಳೇದು. ಈಗ ಉಪವಾಸ ಮಾಡ್ತಾ ಇದಾರೆ, ಏನಕ್ಕೆ ಮಾಡ್ಬೇಕು ಅದ್ರ ಜಿದ್ದಗ್ ಬಿದ್ದು ಊಟ ಬಿಟ್ಟಿದ ತಕ್ಷಣನೇ ಇಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತಾ. ಪ್ರೋಮೋದಲ್ಲಿ ಕೊನೆ ವರ್ಡ್ ಇವ್ರು ಹೇಳೋದು, ನನ್ನ ಸ್ವಾಭಿಮಾನನ ಕಳ್ಕೊಂಡು ತಿನ್ನಕ್ ಮನ್ಸು ಬರುತ್ತಾ, ನನಗೆ ನಾನೇ ಸ್ಟ್ಯಾಂಡ್ ತಗೊಂತೀನಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಸ್ಟ್ಯಾಂಡ್ ತಗೊಳ್ಳೋ ವಿಚಾರ ಏನಿದೆ, ಇವರು ಬೈದಿದ್ದಾರೆ, ಅವರು ಬೈದಿದ್ದಾರೆ, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಇವರೇ ಹೇಳಲ್ವಾ, ಇವ್ರು ಮಾತ್ರ ಬೇರೆಯವ್ರಿಗೆ ಏನ್ ಬೇಕಾದ್ರೂ ಬೈಬೋದು ಅನ್ಬೋದು. ಆದ್ರೆ ಯಾರಾದ್ರೂ ಇವ್ರಿಗೆ ಒಂದು ಚೂರು ಏನಾದ್ರು ಅಂದ್ಬಿಟ್ರೆ ಅವ್ರ ಮನ್ಸಿಗೆ ಹರ್ಟ್ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ಇಲ್ಲಿ ಅವ್ರ ಪರ ಯಾರು ಸ್ಟ್ಯಾಂಡ್ ತಗೊಳಲ್ಲ ಅಂತ ಇಲ್ಲಿ ಮಾತಾಡ್ತಾರೆ. ನ್ಯಾಯವಾಗಿ ಮಾತಾಡಿದ್ರೆ ತಾನೇ ಇವ್ರ ಪರ ಬಂದು ಯಾರಾದ್ರೂ ಸ್ಟ್ಯಾಂಡ್ ತಗೊಳಕ್ಕೆ. ಇಲ್ಲಿ ಜಾನ್ವಿ ಅವ್ರು ಮಾತಾಡ್ತಿದ್ರಲ್ವ, ಹೋಗ್ಬಿಟ್ಟು ನೀವು ಹತ್ರ ಮಾತಾಡಿದಕ್ಕೇನೆ ಇಲ್ಲಿ ಬೇಜಾರಾಯ್ತು ಅಂತಂದ್ಬಿಟ್ಟು. ಅಂದ್ರೆ ಕೇವಲ 10 ನಿಮಿಷದಲ್ಲಿ ಬರ್ತೀನಿ ಅಂತ ಅಂದ್ರು, ಆದ್ರೆ ಬ್ಯಾಕ್ ಪೈನ್ ಹೋಗ್ಬಿಡುತ್ತೆ 10 ನಿಮಿಷದಲ್ಲಿ ಅಂತ ರಘು ಅವ್ರು ಕೇಳಿದೆ ತಪ್ಪಾಗೋಯ್ತು. ಅಶ್ವಿನಿಗಳವ್ರಿಗೆ ಮನೆ ಕೆಲಸ ಅಂತೂ ಇಲ್ಲಿ ಒಂದು ಚೂರು ಮುಟ್ಟಲ್ಲ. ಬೇರೆಯವ್ರಿಗೆ ಏನಾದ್ರೂ ಇಲ್ಲಿ ಹೇಳ್ಬೇಕು ಅಂದ್ರೆ ಮಾತ್ರ ಇವ್ರ ವಾಯ್ಸ್ಗಳು ರೇಸ್ ಆಗಿರುತ್ತೆ. ಅದರಲ್ಲೂ ಕೂಡ ಈಗ ತಂಡದ ಕ್ಯಾಪ್ಟನ್ ನಿಜವಾಗ್ಲೂ ಕೂಡ ಅವ್ರು ಕೊಡ್ಲೇಬಾರ್ದಿತ್ತು. ಏನು ಮಾಡೋಕ್ಕಾಗಲ್ಲ. ಸದ್ಯ ಇವಾಗ ಜಾನ್ವಿ ಅವರಂತೂ ಬಕೆಟ್ ಅಶ್ವಿನಿಗಳವ್ರು ಚೆನ್ನಾಗಿ ಹಿಡಿತಿದ್ದಾರೆ. ಅದ್ರ ಜೊತೆಯಲ್ಲಿ ಅಭಿಷೇಕ್ ಅವರು ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ. ನೋಡಿ, ರಕ್ಷಿತರು ಅಷ್ಟೇ ಅವಮಾನ ಮಾಡಿದ್ರು ಕೂಡ ಇಲ್ಲಿ ರಘುರ ಹತ್ರ ಹೋಗಿ ಬೇಜಾರಾಗುತ್ತಲ್ವಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥವ್ರು
ನಿಜವಾಗ್ಲೂ ಒಳ್ಳೆಯವರು ಅಂತ ಇಲ್ಲಿ ಹೇಳ್ಬೋದು. ಅವ್ರಿಗೆ ಎಷ್ಟೇ ಹರ್ಟ್ ಆಗಿದ್ರು ಪರವಾಗಿಲ್ಲ, ಬಟ್ ಈಗ ಅವ್ರು ಊಟ ಮಾಡ್ತಾ ಇಲ್ವಲ್ಲ ಅಂತ ಹೋಗ್ಬಿಟ್ಟು ಹೋಗಿ ಕೇಳಿ ಸಾರಿ ಕೇಳಕ್ಕೇನೆ ಇಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂತೀನಿ. ಸಾರಿ ಕೇಳಿದ ತಕ್ಷಣ ಅವ್ರು ಅಂದಿದ್ದೆಲ್ಲ ಹೊಟ್ಟೋಗ್ಬಿಡುತ್ತೆ ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಊಟ ಮಾಡ್ತಾರೆ ಅಂತ ಅನ್ಸುತ್ತದೆ. ಸೊ ವೀಕ್ಷಕರೇ, ನೋಡೋಣ ಇಲ್ಲಿ ಯಾರು ಸಾರಿ ಕೇಳ್ತಾರೆ ಅಂತ ಅಂದ್ಬಿಟ್ಟು. 100% ಎಲ್ಲರೂ ಸೇರ್ಬಿಟ್ಟು ಜಾನ್ವೀರ್ ಅಂತ ಬಿಡೋದೇ ಇಲ್ಲ ಬಿಡಿ. ಇಲ್ಲಿ ರಘು ಅವ್ರ ಹತ್ರ ಬಂದು ಸಾರಿ ಕೇಳಿ 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 ಅಂತ ಅಂದ್ಬಿಟ್ಟು ಕೇಳಿಸಿರ್ತಾರೆ ಅಂತ ಅನ್ಕೊಂತೀನಿ. ನೋಡೋಣ ರಘು ಅವರು ಇಲ್ಲಿ ಕೇಳಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಎಂಥವ್ರಿಗಾದ್ರೂ ಬೇಜಾರು ಆಗೇ ಆಗುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರೇ ನ್ಯಾಯವಾಗಿ ನೋಡಕ್ ಹೋದ್ರೆ ರಘು ಅವ್ರ ಹತ್ರ ಸಾರಿ ಕೇಳಬೇಕು. ಅಷ್ಟು ಜನಕ್ಕೆ ಅವರು ಜಿಮ್ ಟ್ರೈನರು, ಎಲ್ಲರ ಹತ್ರನೂ ಹೇಗೆ ಮಾತಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ಆದರೂ ಕೂಡ ಇಲ್ಲಿ ಒಬ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಇಲ್ಲಿ ಅಶ್ವಿನಿ ಗೌಡ ಅವ್ರು ಕಲ್ತ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಇವರು ಬೈದ್ರು ಅವರು ಬೈದ್ರು, ಅಲ್ಲಿಗಲ್ಲಿ ಮುಗ್ದೋಯ್ತಲ್ವ, ಅದನ್ನೇ ಯಾಕೆ ತುಂಬಾನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ. ನೋಡೋಣ ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಅನ್ನಿಸ್ತು, ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮಗೆ ಅನಿಸ್ತಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.